ಶಾಲಾ ಆರಂಭೋತ್ಸವದ ಸಮಾರಂಭ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಸೋಮವಾರ 2026-27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಜರುಗಿತು. ಗುಲಾಬಿ ಹೂವು, ಪಠ್ಯ ಪುಸ್ತಕ, ಸಮವಸ್ತ್ರ, ಸಿಹಿ ಹಂಚುವುದರೊಂದಿಗೆ ಮಕ್ಕಳನ್ನು ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗರಾಜ್ ಹಣಿಗೆ ಮಾತನಾಡಿ, ಸರ್ಕಾರ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ, ಸಮವಸ್ತ್ರ, ಕ್ಷೀರಭಾಗ್ಯ, ಮಧ್ಯಾಹ್ನದ ಬಿಸಿ ಊಟ, ಮೊಟ್ಟೆ, ಬಾಳೆಹಣ್ಣು ಪೂರೈಸುತ್ತಿದ್ದು, ಪಾಲಕರು ತಮ್ಮ ಮಕ್ಕಳನ್ನು ತಪ್ಪದೇ ಶಾಲೆಗೆ ಕಳುಹಿಸಬೇಕೆಂದು ಹೇಳಿದರು. ಪ್ರಧಾನ ಗುರುಗಳಾದ ಬಸವರಾಜ್ ಕುಂಬಾರ ಮಾತನಾಡಿ, ಈ ವರ್ಷ ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಕ್ಕಳು ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ಕಲಿಯುವುದರೊಂದಿಗೆ ಉತ್ತಮ ನಾಗರಿಕರನ್ನಾಗಿಸಲು ಹಾಗೂ ಸಮುದಾಯ ಮತ್ತು SDMC ಸಹಕಾರದೊಂದಿಗೆ ಹೆಚ್ಚಿನ ದಾಖಲಾತಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನೂತನವಾಗಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದ MN ಭರಮಗೌಡ್ರ ಹಾಗೂ ನಿರ್ದೇಶಕರಾದ ಮುತ್ತುರಾಜ್ ಹುಬ್ಬಳ್ಳಿ ಅವರನ್ನು ಸನ್ಮಾನಿಸಲಾಯಿತು. SDMC ಅಧ್ಯಕ್ಷ ಮಲ್ಲೇಶಪ್ಪ ಬಸಾಪುರ, ಉಪಾಧ್ಯಕ್ಷೆ ನಿಖಿತಾ ಸೇರ್ಕಾನೆ, CRP ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀನಿವಾಸ ಮತ್ತೂರ, ಉಮೇಶ್ ನೇಕಾರ, ಶಾಲಾ ಶಿಕ್ಷಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಇದ್ದರು. ವರದಿ ನಾಗರಾಜನಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಘನ ಸರ್ಕಾರದ ಒಂದು ಆದೇಶದ ಮೇರೆಗೆ ಇವತ್ತಿನಿಂದ ಶಾಲೆಗಳು ಆರಂಭ ಆಗ್ಯಾವು. 2 ತಿಂಗಳ ನೀವು ಎಲ್ಲಿದ್ರಿ? ಮನ್ಯಾಗಿದ್ರಿ ಇಲ್ಲ? ನಾಳಿಂದೇನು ಎಲ್ಲರೂ ಶಾಲೆಗೆ ಬರ್ಬೇಕು. ಅದಕ್ಕೇನು ಶಾಲಾ ಆರಂಭೋತ್ಸವ ಅಂತಾರೆ. ಇವತ್ತೇನು ಮಾಡಿದ್ರಪ್ಪ ಅಂದ್ರೆ, ನಮ್ಮ ಶಾಸಕರು 4ನೇ ಶಾಲೆ ಒಳಗೆ ಒಂದು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮ ನೆರವೇರಿಸಿದರು. ಅದೇ ರೀತಿ ಒಳಗೆ ಎಲ್ಲ ಶಾಲೆಗಳ ಸತಿಗೆ SDMC ಸದಸ್ಯರ ಅಧ್ಯಕ್ಷರೆಲ್ಲ ಒಳಗೊಂಡು ಮತ್ತೆಲ್ಲ ಶಾಲೆಗಳು ಇವತ್ತಿನಿಂದ ಅಧಿಕೃತವಾಗಿ ಶೈಕ್ಷಣಿಕ ವರ್ಷ ಚಟುವಟಿಕೆಗಳ ಆರಂಭವಾಗ್ಯವು. ನಮ್ಮ ಒಂದು ರಾಜ್ಯ ಸರ್ಕಾರ ಏನು ಮಾಡಿದಪ್ಪ ಅಂದರೆ, ಎಲ್ಲ ಮಕ್ಕಳಿಗೆ ಉಚಿತವಾದಂಥ ಒಂದು ಸಮವಸ್ತ್ರಗಳನ್ನು, ಪಠ್ಯ ಪುಸ್ತಕಗಳನ್ನು, ಅದರೊಂದಿಗೆ ಕ್ಷೀರಭಾಗ್ಯ ಮತ್ತು ಅನ್ನಭಾಗ್ಯಗಳು ಸೇರಿದಂತೆ ಇನ್ನೂ ಹಲವು ಭಾಗ್ಯಗಳನ್ನು ಕೊಟ್ಟಿದೆ. ಯಾಕಪ್ಪ ಅಂದ್ರೆ, ನಮ್ಮ ರಾಜ್ಯದ ಮಕ್ಕಳು ಕಲಿತು ಒಂದು ವಿದ್ಯಾವಂತರಾಗಿ ಒಂದು ಒಳ್ಳೆಯ ಸುಸಂಸ್ಕೃತ ನಾಗರಿಕರಾಗಿ ಬೆಳೆಯಬೇಕಂತ ಒಂದು ಉದ್ದೇಶದಿಂದ ಈ ಒಂದು ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರ, ಘನ ಸರ್ಕಾರ ಕೊಟ್ಟೈತಿ. ಅದಕ್ಕೆ ಬರೀ ಇದ್ರೊಳಗೆ ಮಕ್ಕಳದಷ್ಟೇ ಜವಾಬ್ದಾರಿ ಇಲ್ಲ, ಅದರೊಂದಿಗೆ ಪಾಲಕರ ಜವಾಬ್ದಾರಿನ ಭಾಳ ಐತಿ. ಇವೆಲ್ಲ ಮಕ್ಕಳು ಸಣ್ಣ ಮಕ್ಕಳಿವು, ಇವ್ರನ್ನ ಒಂದು ಶಾಲೆ ಕಳಿಸ್ತಕ್ಕಂಥ ಜವಾಬ್ದಾರಿ ಮಕ್ಕಳ ಮೇಲೆ ಐತಿ. ಅದಕ್ಕೆ ದಯವಿಟ್ಟು ಏನು ಮಾಡಬೇಕು ಅಂದ್ರೆ, ಪ್ರತಿದಿನ ಮಕ್ಕಳನ್ನು ತಪ್ಪದೇ ಶಾಲೆ ಕಳಿಸ್ಬೇಕು.